ನಮಸ್ಕಾರ. ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನಲ್ಗೆ ಸ್ವಾಗತ. ನಮ್ಮ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮದ ವೈಶಿಷ್ಟ್ಯತೆಯನ್ನ ಎಷ್ಟು ಹೇಳಿದ್ರು ಕಡಿಮೆನೆ. ಇದ್ರ ಬಗ್ಗೆ ಮತ್ತಷ್ಟು ಚರ್ಚೆಗಳಾಗಬೇಕು. ನಾವು ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಬೇಕು. ಹಾಗೆ ನಾವು ತಿಳಿದಿರೋ ವಿಷಯಗಳನ್ನ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆನ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಶುರು ಆಗಿದೆ ಈ ದೃಶ್ಯ ಜೊತೆ ಮಾತುಕತೆ ಅನ್ನೋ ಪಾಡ್ಕಾಸ್ಟ್ ಚಾನಲ್. ಸೊ ನಮ್ಮ ಚಾನೆಲ್ನಲ್ಲಿ ಈ ಹಿಂದಿನ ಸಂಚಿಕೆಗಳಲ್ಲಿ ನಾವು ಧರ್ಮದ ಬಗ್ಗೆ, ಧರ್ಮದ ಅಂದ್ರೆ ಏನಕ್ಕೆ ಧರ್ಮ ಬೇಕು ಅನ್ನೋದ್ರ ಬಗ್ಗೆ, ಹಾಗೇನೆ ಸೃಷ್ಟಿಯ ಬಗ್ಗೆ, ಬ್ರಹ್ಮನ ಬಗ್ಗೆ, ವೇದಗಳಿರಬಹುದು, ಮಹಿಳೆಯರ ಬಗ್ಗೆ ಇರಬಹುದು, ಹಾಗೆ ಪಂಚಾಂಗದಿರಬಹುದು, ಈ ಎಲ್ಲಾ ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ಆ ಸಂಚಿಕೆಗಳಿಗೆ ನಮಗೆ ಸಾಕಷ್ಟು ಮೆಚ್ಚುಗೆಗಳನ್ನು ಕೂಡ ನೀವು ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಅದೇ ರೀತಿ ನಮ್ಮ ಪ್ರೀವಿಯಸ್ ಸಂಚಿಕೆಯಲ್ಲಿ, ನಮ್ಮ ಪ್ರೀವಿಯಸ್ ಎಪಿಸೋಡಲ್ಲಿ ನಾವು ಶ್ರೀರಾಮನ ಬಗ್ಗೆ ಮಾತಾಡಿದ್ವಿ. ಶ್ರೀರಾಮ ಮಹಾವಿಷ್ಣುವಿನ ಒಂದು ಅವತರಣಿಕೆ ಅಂತ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ, ಅಲ್ಲಿ ಚರ್ಚೆಯನ್ನ ಮಾಡಿದ್ವಿ. ಸೊ ಅದರ ಮುಂದಿನ ಭಾಗವಾಗಿ ಅಂದ್ರೆ ಮುಂದುವರಿದ ಭಾಗವಾಗಿ ವಿಷ್ಣುವಿನ ಅವತಾರಗಳ ಬಗ್ಗೆ ಇವತ್ತು ಮಾತಾಡೋಣ. ಪಾಪ್ಯುಲರ್ ಆಗಿ ದಶಾವತಾರದ ಬಗ್ಗೆ ನಮ್ಗೆಲ್ಲಾರ್ಗೂ ಗೊತ್ತೇ ಇದೆ. ಸೊ ದಶಾವತಾರ ಅಲ್ಲದೆ ಇನ್ನ ಯಾವ್ಯಾವ ಅವತಾರಗಳಿದ್ವೆ, ಮತ್ತೆ ಅವತಾರಗಳು ಅಂದ್ರೆ ಏನು, ಅವತಾರಗಳಲ್ಲೇನಾದ್ರೂ ವಿಧಗಳಿದ್ಯಾ? ಯಾಕೆ ಅಂದ್ರೆ ನಾವು ಪ್ರೀವಿಯಸ್ ಅಲ್ಲಿ ಮಾತಾಡುವಾಗ ಒಂದು ಹೇಳಿದ್ವಿ, ಪೂರ್ಣಾವತಾರ ಮತ್ತೆ ಅಂಶಾವತಾರ ಅಂತ ಹೇಳಿದ್ದುಂಟು. ಸೊ ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಇವತ್ತು ನಾವು ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ನೀವೇನಾದ್ರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಒಪಿನಿಯನ್ಸ್ ಏನಿದೆ ಅಥವಾ ಸಜೆಷನ್ ಏನಿದೆ ಅದನ್ನ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೇನೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ, ಅಲ್ಲಿ ಕೂಡ ನೀವು DM ಮಾಡಬಹುದು. ನಾನು ಸ್ವತಃ ನಿಮಗೆ ನಿಮ್ಮಲ್ಲಿ ಏನಾದರೂ ಕ್ವಶನ್ ಇರಬಹುದು ಅಥವಾ ಏನಾದರೂ ಸಜೆಷನ್ಸ್ ಇರಬಹುದು, ನಾನು ಸ್ವತಃ ನಿಮಗೆ ರಿಪ್ಲೈ ಮಾಡ್ತೀನಿ. ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಮತ್ತೆ ಫೇಸ್ಬುಕ್ ಪೇಜ್ನ ಕೂಡ ಫಾಲೋ ಮಾಡಿ. ಬನ್ನಿ ಮಾತುಕತೆ ಮುಂದುವರಿಸೋಣ. ನಮಸ್ಕಾರ. ನಮಸ್ಕಾರ. ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನಾವು ರಾಮನವಮಿ ವಿಶೇಷ ರಾಮನ ಬಗ್ಗೆ ನಾವು ಮಾತಾಡಿದ್ವಿ. ಸೊ ರಾಮ ವಿಷ್ಣುವಿನ ಒಂದು ಅವತಾರ ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ಹೌದು. ಇವತ್ತು ವಿಷ್ಣುವಿನ ಅವತಾರಗಳ ಬಗ್ಗೆ ಮಾತಾಡೋಣ ಅಂತ. ವಿಷ್ಣುವಿನ ಅವತಾರ ಅಂತ ಅಂದಾಗ ಫಸ್ಟ್ ಆಫ್ ಆಲ್ ನಾವು ಅವತಾರ ಏನು ಅಂತ ತಿಳ್ಕೊಳ್ಳೋಣ. ಅವತಾರ ಅಂತಂದರೆ ಯಾವುದೇ ದೇವರು ಅಥವಾ ನಾವು ಏನು ವಿಷ್ಣು ಇರ್ಬೋದು, ಶಿವ ಇರ್ಬೋದು, ಇಲ್ಲ ದೇವಿ ಇರ್ಬೋದು, ಇವರು ಯಾವ್ದಾದ್ರು ಒಂದು ಕಾರ್ಯಕ್ಕೆ ಏನಾದ್ರು ಒಂದು ಏನೋ ಒಂದು ಪ್ರಾಬ್ಲಮ್ ಇದೆ ಅಥವಾ ಏನೋ ಒಂದು ಗೋಲ್ ಇದೆ, ಏನೋ ಒಂದು ಕಾರ್ಯ ಮಾಡೋದಿದೆ ಭೂಮಿ ಮೇಲೆ, ಅದು ಲೋಕ ಕಲ್ಯಾಣಕ್ಕೆ ಅಂದರೆ ಭೂಮಿಗೆ ಒಳ್ಳೆಯದಾಗಲಿ ಅದಕ್ಕೋಸ್ಕರ ಒಂದು ಬೇರೆ ರೂಪದಲ್ಲಿ ಅಥವಾ ಸ್ವಯಂ ರೂಪದಲ್ಲೇ ಆಗಲಿ ಅಥವಾ ಬೇರೆ ರೂಪದಲ್ಲಿ ಬರೋದನ್ನು ಅವತಾರ ಅಂತ ಹೇಳ್ತೀವಿ. ಸೊ ನೀವೇನು ವಿಷ್ಣುವಿನ ಅವತಾರ ಅಂದ್ರೆ ಬರೀ ವಿಷ್ಣುವಿನ ಅವತಾರ ಅಲ್ಲ, ಶಿವನ ಕೆಲವೊಂದು ಅವತಾರಗಳು ಇದೆ. ವಿಷ್ಣುವಿನ ಅವತಾರಗಳ ಬಗ್ಗೆ ಗೊತ್ತಿದೆ, ಅದ್ರ ಬಗ್ಗೆ ಮಾತಾಡೋಣ. ಶಿವನ ಅವತಾರಗಳು ಬೇಕು ಅಂದರೆ ಈಗ ಹನುಮಂತನು ಶಿವನ ಅಂಶ ಅಂತ ಹೇಳ್ತಾರೆ, ಅದು ಅಂಶಾವತಾರ ಅಂತ. ಅಶ್ವತ್ಥಾಮನಲ್ಲೂ ಶಿವನ ಅಂಶ ಇತ್ತು ಅಂತ ಹೇಳ್ತಾರೆ. ಆಮೇಲೆ ದೇವಿಯ ಹಲವು ಅವತಾರಗಳು ನಿಮಗೆ ಗೊತ್ತೇ ಇದೆ. ನವದುರ್ಗೆಯರಿರ್ಬೋದು, ದಶ ಮಹಾವಿದ್ಯೆಯರಿರ್ಬೋದು, ಪಾರ್ವತಿ ದೇವಿಯ 9 ನಾವು ನವರಾತ್ರಿಯಲ್ಲಿ 9 ರೂಪಗಳನ್ನು ಏನು ಇದು ಮಾಡ್ತೀವಿ. ಸೊ ಹೀಗೆ ಅವತಾರ ಇದು ಒಂದು ರೂಪ, ಅವ್ರದ್ದು ಮ್ಯಾನಿಫೆಸ್ಟೇಷನ್. ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅಂದರೆ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಸೊ ಇನ್ಕಾರ್ನೇಷನ್ ಅಂತ ವರ್ಡ್ ಹೇಳ್ತಾರೆ, ಬಟ್ ಅದು ಒಂದು ರೂಪದಲ್ಲಿ ಅವ್ರು ಬರೋದನ್ನು ಅವತಾರ ಅಂತ ಹೇಳ್ತೀವಿ. ಸೊ ಮೇಜರ್ ಈ ಶಿವನ ಅವತಾರ ಎಲ್ಲ ನಾವು ಮುಂಚೆ ಧರ್ಮದ ಬಗ್ಗೆ ಮಾತಾಡಿದಾಗ ವಿಷ್ಣು, ಶಿವ ಮತ್ತು ಶಕ್ತಿ ಮೇನ್ 3 ಎಲಿಮೆಂಟ್ ಅಂತ ಹೇಳಿದ್ವಿ, ಸ್ಪೇಸ್, ಟೈಮ್ ಆ್ಯಂಡ್ ಎನರ್ಜಿ. ಸೊ ಇಲ್ಲಿ ಸ್ಪೇಸ್ ಅಂತ ನಾವು ವಿಷ್ಣುವಿಗೆ ಹೇಳಿದಾಗ ನಾವು ವಿಷ್ಣುನ ಏನಂದ್ವಿ, ಇಲ್ಲಿ ಎಲ್ಲರನ್ನೂ ಕಾಪಾಡುವಂಥ ಪ್ರಿಸರ್ವರ್ ಅಂತ. ಸೊ ಯಾವಾಗ ವಿಷ್ಣುವಿಗೆ ಕಾಪಾಡುವ ಇದಿದೆ,
ಸೊ ಇಲ್ಲಿ ಏನಾರು ಇಂಬ್ಯಾಲೆನ್ಸ್ ಇನ್ ದ ಸೆನ್ಸ್ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ, ಅಥವಾ ಈ ಸೃಷ್ಟಿ ಕಾರ್ಯದಲ್ಲಿ ಏನೋ ಒಂದು ತೊಡಕ ಆಗ್ತಾ ಇದೆ, ಈ ಥರ ವಿಚಾರಗಳು ಬಂದಾಗ ವಿಷ್ಣು ತಾನೇ ಸ್ವತಃ ಬಂದು ಅದನ್ನು ಸರಿ ಮಾಡೋದು. ಅದಕ್ಕಾಗಿ ವಿಷ್ಣು ಹಲವಾರು ಅವತಾರಗಳನ್ನು ಎತ್ತಬೇಕಾಗುತ್ತೆ. ಪಾಪ್ಯುಲರ್ ಆಗಿ ನಮಗೆ 10 ಅವತಾರಗಳು ಎಲ್ರಿಗೂ ಗೊತ್ತಿದೆ. ಬಟ್ ಎಷ್ಟೊಂದು ಅವತಾರಗಳಿದೆ ವಿಷ್ಣುದು, ಅಂದರೆ ಅಸಂಖ್ಯ ಇದೆ ಅಂತ ಹೇಳೋಕ್ಕಾಗಲ್ಲ. ಒಂದು ಸಣ್ಣ ಕಥೆ ಹೇಳ್ತೀನಿ. ಅಂದರೆ ಅವತಾರ ಅಂತಂದರೆ ಪರ್ಟಿಕ್ಯುಲರ್ ನಾವೇನು ಹೆಸರಿಂದ ಮಾಡ್ತೀವಿ ಅದೆಲ್ಲ. ವಿಷ್ಣು ಅಂತ ಬಂದಾಗ ಅದು ಎಲ್ಲರಲ್ಲೂ ಮ್ಯಾನಿಫೆಸ್ಟ್ ಆಗ್ತಾನೆ. ನಮ್ಮಲ್ಲೂ ಮ್ಯಾನಿಫೆಸ್ಟ್ ಆಗ್ತಾನೆ, ನಿಮ್ಮಲ್ಲೂ ಮ್ಯಾನಿಫೆಸ್ಟ್ ಆಗ್ತಾನೆ, ಪ್ರತಿಯೊಬ್ಬರಲ್ಲೂ ಮ್ಯಾನಿಫೆಸ್ಟ್ ಆಗ್ತಾನೆ ಅಂತ ಒಂದು ಕತೆ ಇದೆ ಅವತಾರ ಅಂತ ಶುರು ಮಾಡೋದಕ್ಕೆ. ಒಂದು ಸರಿ ಪಾರ್ವತಿ ದೇವಿ ಅಥವಾ ಅನ್ನಪೂರ್ಣೇಶ್ವರಿ ಗಣಪತಿಗೆ ಹುಟ್ಟಿದ ಹಬ್ಬ ಇರುತ್ತೆ. ಆ ಹುಟ್ಟಿದ ಹಬ್ಬದ ದಿವಸ ಒಂದು ಔತಣಕೂಟ ಎಲ್ರಿಗೂ ಆಹ್ವಾನ ಮಾಡಿ ಔತಣಕೂಟ ಏರ್ಪಡಿಸ್ತಾಳೆ. ಎಲ್ಲರೂ ಇಂದ್ರನ ಸಭೆಯಲ್ಲಿರೋರೆಲ್ಲ, ಎಲ್ಲ ದೇವತೆಗಳು ಅವ್ರನ್ನೆಲ್ಲರೂ ಕರೆದಿರ್ತಾರೆ. ಎಲ್ಲರೂ ಕೈಲಾಸಕ್ಕೆ ಬರ್ತಾರೆ. ಅನ್ನಪೂರ್ಣೇಶ್ವರಿ ಅದ್ಭುತವಾದ ಇದು ಮಾಡಿರ್ತಾರೆ. ಇಷ್ಟಕ್ಕೆ ಮಾಮೂಲಿ ನೀವೇನು ಮಕ್ಳಿಗೆ ಬರ್ತಡೇ ಪಾರ್ಟಿ ಮಾಡ್ತೀರಲ್ಲ ಆ ಥರ. ಸೊ ಅದರಲ್ಲಿ ವಿಷ್ಣು ಬರಲ್ಲ. ವಿಷ್ಣು ತನ್ನ ಬದಲು ಅವರ ವಿಷ್ಣುವಿನ ಆಸ್ಥಾನ ಅಂದರೆ ಏನು ವಿಷ್ಣು ಲೋಕ ವೈಕುಂಠದಲ್ಲಿ ಅವರ ಗಣಗಳಿರ್ತಾರಲ್ಲ, ಆ ಗಣಗಳಲ್ಲಿ ಒಬ್ಬರನ್ನ ಕಳಿಸ್ತಾರೆ. ನಾನು ಬರಲ್ಲ, ನನ್ನ ಬದಲಿಗೆ ನೀನು ಹೋಗಪ್ಪ ಅಂತ. ಸೊ ಅಂದರೆ ತುಂಬ ಜನ ಅವನು ಹೋಗಿರ್ತಾರೆ. ಅದರಲ್ಲಿ ಒಬ್ಬರು ವೈಕುಂಠ ಲೋಕದಲ್ಲಿ ಏನಪ್ಪ ಅಂದರೆ ಅವರೆಲ್ಲರೂ ಊಟ ಮಾಡುವಾಗ ವಿಷ್ಣುವನ್ನು ನೋಡ್ದಲೆ ಊಟ ಮಾಡಲ್ಲ. ಅಂದರೆ ಅವರು ಮೊದಲು ವಿಷ್ಣುವಿನ ಸ್ಮರಣೆ ಮಾಡಬೇಕು ಅಥವಾ ವಿಷ್ಣುವಿನ ನೋಡಬೇಕು ಅಂತ. ಸೊ ಒಬ್ಬ ಗಣ ಊಟ ಮಾಡಲ್ಲ, ನಾನು ಹೋಗ್ತೀನಿ ವಾಪಸ್ಸು ಅಂತ ಪಾರ್ವತಿ ದೇವಿಗೆ ಅನ್ನಪೂರ್ಣೇಶ್ವರಿಗೆ ಹೇಳಿದಾಗ, ಇದು ಯಾಕೆ ಅನ್ನಪೂರ್ಣೇಶ್ವರಿ ಅಂತಿದ್ದೀನಿ ಅಂದರೆ ಇಲ್ಲಿ ಊಟದ ವಿಚಾರ ಬಂದಾಗ ನಾನು ಅನ್ನಪೂರ್ಣೇಶ್ವರಿ ಅಂತ ಕರಿಬೇಕು. ಸೊ ತಾಯಿ ಅನ್ನಪೂರ್ಣೆಗೆ ಹೇಳಿದಾಗ, ಆಯಿತು ನೀವು ಯಾರು ಬರ್ತಡೇಗೆ ಬಂದಿದ್ದೀರಲ್ಲ ಅಂದರೆ ಗಣಪತಿಗೆ, ಅವನಿಗೆ ಬಾಯಿ ಹೇಳ್ಬಿಟ್ಟು ಹೋಗಿ ಅನ್ನೋ ಥರ, ಅಂದರೆ ಅವನನ್ನು ಮಾತಾಡಿಸಿ ಹೋಗಿ ಅಂತ. ಇವನು ಒಳಗಡೆ ಮಲಗಿರ್ತಾನೆ ಗಣಪತಿ. ಇವನು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಗಣಪತಿ ಇರಲ್ಲ. ಗಣಪತಿ ಜಾಗದಲ್ಲಿ ಸ್ವತಃ ವಿಷ್ಣು ಶೇಷನಾಗನ ಮೇಲೆ ಮಲಗಿರ್ತಾನೆ. ಅಂದರೆ ಆ ಥರ. ಸೊ ವಿಷ್ಣು ಈಗ ಗಣಪತಿಯಲ್ಲೂ ಮ್ಯಾನಿಫೆಸ್ಟ್ ಆಗ್ತಾನೆ. ಯಾಕೆಂತಂದರೆ ನಾವು ಗಣಪತಿಯ ಶ್ಲೋಕದ ಬಗ್ಗೆನೇ ಮುಂಚೆ ಮಾತಾಡಿದ್ವಿ, ಅದರಲ್ಲಿ ವಿಷ್ಣು ಅಂತ ಬರುತ್ತೆ. ಅದಕ್ಕೆ ಈ ಕಥೆನೂ ಒಂದು ಕಾರಣ. ಸೊ ಹಂಗಾಗಿ ವಿಷ್ಣು ಎಲ್ಲರಲ್ಲೂ ಮ್ಯಾನಿಫೆಸ್ಟ್ ಆಗ್ಬೋದು. ಅಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಹೇಳಿದ್ರಿ ಸರ್ವವ್ಯಾಪಿ ವಿಷ್ಣು ಎಲ್ಲ ಅಂದರೆ ವಿಷ್ಣು ಸ್ಪೇಸ್. ಅದಕ್ಕೆ ಆ ವಿಷ್ಣುವಿನ ಇದನ್ನು ನೋಡಿ ಯಾವಾಗಲೂ ಮಲಗಿರೋ ಹಾಗೆ. ಸೊ ಹೀಗಾಗಿ ಇದು ಅವತಾರ ಅಂದರೆ ಯಾವಾಗ ಈ ಧರ್ಮ ಮತ್ತು ಅಧರ್ಮ ಅಥವಾ ಸೃಷ್ಟಿ ಕಾರ್ಯದಲ್ಲಿ ಒಂದು ಇಂಬ್ಯಾಲೆನ್ಸ್ ಆಗುತ್ತೆ, ಅಥವಾ ಏನೋ ಒಂದು ಜನರಿಗೆ ಒಂದು ಜ್ಞಾನವನ್ನು ಕೊಡಬೇಕಾಗುತ್ತೆ, ಅಥವಾ ಏನೋ ಒಂದು ಪರ್ಟಿಕ್ಯುಲರ್ ಕಾರ್ಯ ಆಗಬೇಕಾಗಿರುತ್ತೆ, ಆ ಸೃಷ್ಟಿ ಕಾರ್ಯ ಇಲ್ಲಾಂದರೆ ಮುಂದುವರಿಯಲ್ಲ. ಫಾರ್ ಎಕ್ಸಾಂಪಲ್ ಮತ್ಸ್ಯಾವತಾರದಲ್ಲಿ ಪ್ರಳಯ ಆಗ್ಬಿಡುತ್ತೆ, ಅದು ನ್ಯಾಚುರಲ್ಲು. ಬಟ್ ವೇದಗಳು ಮತ್ತು ನಮ್ಮ ಸೃಷ್ಟಿಯ ಜನರನ್ನು ಎಲ್ಲ ಕಾಪಾಡೋದಕ್ಕೋಸ್ಕರ ಮತ್ಸ್ಯಾವತಾರ ಆಗುತ್ತೆ. ಅದು ಫುಲ್ ಡೀಟೇಲ್ ಆಗಿ ಮತ್ಸ್ಯಾವತಾರದ ಬಗ್ಗೆ ಮಾತಾಡುವಾಗಗಳನ್ನು ಹೀಗೆ ಹಲವಾರು ಒಂದು ಪರ್ಟಿಕ್ಯುಲರ್ ಇದಕ್ಕೋಸ್ಕರ ಬ್ರಹ್ಮ, ಅದು ಯಾವುದೇ ದೇವರು ಮ್ಯಾನಿಫೆಸ್ಟ್ ಆದರೆ ಅದನ್ನು ಅವತಾರ ಅಂತೀವಿ. ಸೊ ಇದು ಅವತಾರ ಅಂತ. ಸಿಂಪಲ್ ಆಗಿ ಹೇಳೋದಾಯ್ತಂದ್ರೆ ಎಲ್ಲಿ ಯಾವಾಗ ಅವಶ್ಯಕತೆ ಇರುತ್ತೆ ಅಲ್ಲಿ ಮೇನ್ ಆಗಿ ವಿಷ್ಣು ಬಂದು ಅದೇನ್ ಕಾರ್ಯ ಆಗ್ಬೇಕಿರುತ್ತೆ ಅದನ್ನ ಮಾಡಿ ಹೋಗೋದನ್ನ ನಾವು ಅವತಾರ ಅಂತ ಕನ್ಸಿಡರ್ ಮಾಡಬಹುದು. ಸೊ ಇಲ್ಲಿ ಇನ್ನೂ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಯ್ನಾಗಿ ಎಲ್ಲಿ ಅಧರ್ಮ ಹೆಚ್ಚಾಗುತ್ತೋ ಅವಾಗಂತೂ ಬಂದೇ ಬರ್ತಾನೆ ವಿಷ್ಣು. ನಿಮಗೆ ಭಗವದ್ಗೀತೆ ಮೇನ್ ಶ್ಲೋಕ ಗೊತ್ತಿರಬೇಕು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಇದರ ಅರ್ಥ ಬಂದು ಯಾವಾಗ ಯದಾ ಯದಾ ಹಿ ಧರ್ಮಸ್ಯ ಧರ್ಮ ಕಡಿಮೆ ಆಗುತ್ತೋ, ಇಲ್ಲಿ ಭಾರತ ಅಂತ ಏನಿದೆಯಲ್ಲ
ಅದು ಅರ್ಜುನಿಗೆ ಹೇಳ್ತಾ ಇರೋದು. ಯದಾ ಯದಾ ಹಿ ಅಂದರೆ ಯಾವಾಗ ಯಾವಾಗ, ಗ್ಲಾನಿರ್ಭವತಿ ಅಂದರೆ ಯದಾ ಯದಾ ಧರ್ಮಸ್ಯ ಧರ್ಮ ಗ್ಲಾನಿರ್ಭವತಿ ಅಂದರೆ ಕಡಿಮೆ ಆಗುತ್ತೋ, ಭಾರತ ಅಂದರೆ ಭರತ ವಂಶದ ಇವನು ಅಂತ ಅರ್ಜುನಿಗೆ ಹೇಳ್ತಾ ಇರೋದ್ರಿಂದ ಭಾರತ. ಈಗ ನಾನು ಮುಂಚೆ ಹೇಳಿದೆ ರಘುವಂಶದ ರಾಮನಿಗೆ ರಾಘವ ಅಂತ ಕರೀತಾನೆ ಅಂತ ಭಾರತ. ಅಭ್ಯುತ್ಥಾನಮ ಧರ್ಮಸ್ಯ ಅಂತಾರೆ, ಅಲ್ಲ ಅಭ್ಯುತ್ಥಾನಂ ಅಧರ್ಮಸ್ಯ. ಅಧರ್ಮದ ಅಭ್ಯುತ್ಥಾನ ಅಂದರೆ ಅಧರ್ಮ ಹೆಚ್ಚಾಗ್ತಾ ಇದೆ. ಆವಾಗ ತದಾತ್ಮಾನಂ ನಾನು ಆತ್ಮಾನಂ ನಾನೇ ಸೃಜಾಮ್ಯಹಂ ಸೃಜನ ಅಂತ ಹೇಳ್ತೀವಿ, ಅಂದರೆ ಕ್ರಿಯೇಟಿವ್ ಅಂದರೆ ನಾನು ಕ್ರಿಯೇಟ್ ಆಗ್ತೀನಿ ಒಂದು ಹೊಸ ರೂಪದಲ್ಲಿ ಸೃಜಾಮ್ಯಹಂ. ನಂತರದ ಲೈನ್ ಬಂದು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದರೆ ಇದರಲ್ಲಿ ಏನು ಹೇಳಿದ್ದಾನೆ, ನಾನು ಮತ್ತೆ ಮತ್ತೆ ಅವತಾರ ತಾಳ್ತೀನಿ ಅನ್ನೋದಕ್ಕೆ ಈ ಶ್ಲೋಕ ಬರೋದು. ಪರಿತ್ರಾಣಾಯ ಸಾಧೂನಾಂ ಅಂದರೆ ಸಾಧುಗಳನ್ನು ರಕ್ಷಿಸೋಕ್ಕೆ, ದುಷ್ಕರ್ಮಿಗಳನ್ನು ವಿನಾಶ ಮಾಡೋಕ್ಕೆ, ಮತ್ತು ಧರ್ಮವನ್ನು ಸಂಸ್ಥಾಪನೆ ಮಾಡೋಕ್ಕೆ ಮತ್ತೆ ಮತ್ತೆ ಹುಡ್ತೀನಿ. ಸಂಭವಾಮಿ ಯುಗೆ ಯುಗೆ. ಯುಗೆ ಯುಗೆ ಅಂದರೆ ಒಂದು ಯುಗ ಅಂತಲ್ಲ, ಟೈಮ್ ಟು ಟೈಮ್ ಅಂತ. ಸೊ ಯುಗ ಅನ್ನೋದನ್ನ ಆ ಥರ ಯೂಸ್ ಮಾಡಿದ್ದಾರೆ. ಸೊ ಈ ಶ್ಲೋಕ ಹೇಳುತ್ತೆ ಮತ್ತೆ ಮತ್ತೆ ವಿಷ್ಣು ಬೇರೆ ಬೇರೆ ಅವತಾರಗಳಲ್ಲಿ ಮ್ಯಾನಿಫೆಸ್ಟ್ ಆಗ್ತಾರೆ ಅಥವಾ ಇನ್ಕಾರ್ನೇಷನ್ ಆಗುತ್ತೆ ಅಂತ. ವಿಷ್ಣು ಅವಾಗವಾಗ ಅಂದ್ರೆ ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೆ, ಯಾವಾಗ ಯಾವಾಗ ಅವಶ್ಯಕತೆ ಇರುತ್ತೆ ಅವಾಗ ಅವತಾರವನ್ನ ತಾಳ್ತಾನೆ ಅಂತ ಹೇಳಿದ್ರಿ. ಇದಕ್ಕೆ ನನ್ನದೊಂದು ಕ್ವಶನ್ ಏನಂತ ಹೇಳಿದ್ರೆ, ವಿಷ್ಣುದು 3 ಫಾರ್ಮ್ ನ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ. ಯಾವ ವಿಷ್ಣು ಅವತಾರ ತಾಳ್ತಾನೆ ಅನ್ನೋದು ನನ್ನ ಕ್ವಶನ್. ಸೊ ಒಂದು ಕೆಲಸ ಮಾಡೋಣ, ಮುಂಚೆಯಿಂದ ಮತ್ತೊಮ್ಮೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಆವಾಗ ಅದು ಅರ್ಥ ಆಗುತ್ತೆ. ಸೊ ನಮ್ಮ ಕ್ರಿಯೇಷನ್ ಅಥವಾ ಎನಿ ಕ್ರಿಯೇಟಿಂಗ್ ಇದಂತ ಬಂದಾಗ ಒಂದು ಖಾಲಿ ಸ್ಪೇಸ್ ಇದೆ, ಅದರೊಳಗೇ ಎಲ್ಲ ಕ್ರಿಯೇಟ್ ಆಗೋದು. ಸೊ ಆ ಖಾಲಿ ಸ್ಪೇಸ್ ಅಂದರೆ ಕ್ರಿಯೇಷನ್ಗೆ ಒಂದು ಕಾರಣ, ಅಂದರೆ ಒಂದು ಏನು ಇಗ್ನೇಟ್ ಆಯ್ತಲ್ಲ ಎಲ್ಲದಕ್ಕೂ, ಅಂದರೆ ಬಿಯಾಂಡ್ ಕ್ರಿಯೇಷನ್ ಎಲ್ಲ ನಮ್ಮ ಗ್ಯಾಲಾಕ್ಸಿ ಎಲ್ಲದನ್ನ ಮೀರಿ ನಮ್ಮ ಇದನ್ನೆಲ್ಲ ನಮಗೇನು ತಿಳಿದಿದೆ ಈ ಜಗತ್ತು, ಅದನ್ನೆಲ್ಲ ಮೀರಿ ಏನಿದೆ ಆ ಜಾಗದಲ್ಲಿ ಒಬ್ಬ ವಿಷ್ಣು ಇರ್ತಾನೆ. ಅವನು ಆರಾಮಾಗಿ ಮಲಗಿರ್ತಾನೆ. ಆತನನ್ನು ಕಾರಣೋದಕ ಶಯ ವಿಷ್ಣು ಅಂತಾರೆ. ಕಾರಣ ಅಂದರೆ ಕ್ರಿಯೇಷನ್ಗೆ ಮೇನ್ ಕಾರಣ, ಅಂದರೆ ಅದು ಅಲ್ಟಿಮೇಟ್ ಅಲ್ಲಿ. ಸೊ ಆ ವಿಷ್ಣು 2 ಥರ ಬರುತ್ತೆ. ಉಸಿರಾಡಿದಾಗ ಅವನ ಮೂಗಿಂದ ಹಲವಾರು ಕ್ರಿಯೇಷನ್ಗಳು ಉತ್ಪತ್ತಿ ಆಗುತ್ತೆ. ಅಂದರೆ ಎಂಟೈರ್ ಗ್ಯಾಲಾಕ್ಸಿ ಒಂದು ಕ್ರಿಯೇಷನ್ಗಳೇ ಒಂದು ಬಾಲ್ ಥರ, ಮೊಟ್ಟೆ ಥರ ಉತ್ಪತ್ತಿ ಆಗುತ್ತೆ. ಹಂಗೆ ಉಸಿರು ಒಳಗೆ ಹೇಳ್ಕೊಂಡಾಗ ಅದು ಡೆಸ್ಟ್ರಾಯ್ ಆಗುತ್ತೆ. ಒಂದ್ಸರಿ ಉಸಿರಾಡಿದ್ರೆ ಈಚೆ ಬರುತ್ತೆ, ಎಷ್ಟೊಂದು ಒಳಗೋಗುತ್ತೆ. ಇದನ್ನು ಹೇಳಿದ್ದಾರೆ. ಕೆಲವು ಕಡೆ ನಮ್ಮ ಚರ್ಮದ ರಂಧ್ರಗಳಲ್ಲಿ ಇಂದ ಬರುತ್ತಾರೆ ಅಂತ, ಅಂದರೆ ವಿಷ್ಣುವಿನ ಚರ್ಮದ ರಂಧ್ರಗಳಿಂದ ಒಂದೊಂದು ಬರುತ್ತೆ, ಗ್ಯಾಲಾಕ್ಸಿಗಳು ಒಂದೊಂದು ಕ್ರಿಯೇಷನ್, ಗ್ಯಾಲಾಕ್ಸಿಗಳಲ್ಲ ಎಲ್ಲ ಗ್ಯಾಲಾಕ್ಸಿಗಳನ್ನು ಬರುತ್ತೆ ಅಂತ. ಸೊ ಇದು ಏನು ಹೇಳುತ್ತೆ ಅಂದರೆ ಬಿಗ್ ಬ್ಯಾಂಗ್ ಥಿಯರಿ. ಅಂದರೆ ಫಸ್ಟು ಏನೂ ಇಲ್ಲದೆ ಇದ್ದಾಗ ಒಂದು ಸಣ್ಣ ಪಾರ್ಟಿಕಲಿಂದ ಬಿಗ್ ಬ್ಯಾಂಗ್ ಆಯ್ತಲ್ಲ, ಅವಾಗ ಎಲ್ಲ ಸ್ಪ್ರೆಡ್ ಆಯಿತು, ಎಲ್ಲ ಕ್ರಿಯೇಷನ್ ಆಯಿತು, ಎಂಟೈರ್ ಗ್ಯಾಲಾಕ್ಸೀಸ್ ಎಲ್ಲ. ಸೊ ಅದು ಆ ಕ್ರಿಯೆನ ಹೇಳುತ್ತೆ. ಸೊ ಈ ಕಾರಣೋದಕ ವಿಷ್ಣುವಿಂದ ಒಂದು ಗರ್ಭ ಆಯಿತು, ಅಂದರೆ ಒಂದೊಂದು ಆ ಒಂದೊಂದು ಗರ್ಭದಲ್ಲೂ ಒಬ್ಬ ವಿಷ್ಣು ಇರ್ತಾನೆ. ಅವನನ್ನ ಗರ್ಭೋದಕ ಶಯ ವಿಷ್ಣು ಅಂತಾರೆ. ಓಕೆ, ಅವನು ಕೂಡ ಮಲಗಿರ್ತಾನೆ. ಆ ವಿಷ್ಣುವಿನ ಹೊಟ್ಟೆ ಒಳಗಿಂದ ಕಮಲ ಹುಟ್ಟುತ್ತೆ. ಆ ಒಂದು ಕಮಲ ಹುಟ್ಟಿ, ಅಂದರೆ ನಾಭಿಯಿಂದ ಕಮಲ ಹುಟ್ಟಿ, ಕಮಲದಲ್ಲಿ ಬ್ರಹ್ಮ ಕೂತಿರ್ತಾರೆ. ಆ ಬ್ರಹ್ಮ ಇನ್ನೊಂದು ಲೋಕಗಳನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ನೆಕ್ಸ್ಟ್ ನಾವಿವಾಗಿರೋ ಒಂದು ಲೋಕದ ಸೃಷ್ಟಿ, ಅದು 14 ಲೋಕಗಳು, ನಮ್ಮ ಭೂಮಿ, ಸೂರ್ಯ, ಪ್ರತಿಯೊಂದೂ ಆಪರ್ಟಿ. ಅಂದರೆ ಎಷ್ಟು ಗರ್ಭಗಳು ಇದಾಯಿತೋ ಅಲ್ಲೆಲ್ಲ ಒಬ್ಬ ವಿಷ್ಣು ಇರ್ತಾನೆ. ಆ ಹೊಟ್ಟೆಯಲ್ಲೆಲ್ಲ ಒಬ್ಬ ಬ್ರಹ್ಮ ಹುಡ್ತಾನೆ. ಅವನು ತನ್ನದೇ ಆದ ಕ್ರಿಯೇಷನ್ಗಳು ಮಾಡ್ಕೊತಾನೆ. ಆ ಕ್ರಿಯೇಷನಲ್ಲಿ ಮತ್ತೆ ಇನ್ನೊಬ್ಬ ವಿಷ್ಣು ಮ್ಯಾನಿಫೆಸ್ಟ್ ಆಗ್ತಾನೆ.
ಆಯಿತಾ. ಆ ಕ್ರಿಯೇಷನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ, ಅದನ್ನು ಮೇಂಟೈನ್ ಮಾಡೋದಕ್ಕೆ, ಪ್ರಿಸರ್ವ್ ಮಾಡೋದಕ್ಕೆ. ಅದು ಎಲ್ಲಿ ಅಂತಲೂ ಹೇಳಿದ್ದಾರೆ. ಈಗ ನಮ್ಮ ಕ್ರಿಯೇಷನಲ್ಲಿ ಧ್ರುವ ತಾರೆ ಇದೆಯಲ್ಲ, ನಾರ್ತ್ ಪೋಲ್ ಸ್ಟಾರ್, ನಾರ್ತ್ ಸೈಡು, ಅದರ ಪಕ್ಕದಲ್ಲಿ ಆ ವೈಕುಂಠ ಕ್ಷೀರ ಸಾಗರ ಇದೆ ಅಂತ. ಆ ಒಂದು ಅಂದರೆ ಶ್ವೇತದ್ವೀಪ ಅಂತ ಹೇಳ್ತಾರೆ. ಧ್ರುವ ತಾರೆ ಹತ್ರ ಶ್ವೇತದ್ವೀಪ ಅಂದರೆ ಫುಲ್ಲು ವೈಟ್ ಕಲರ್ದು ಒಂದು ಪ್ಲ್ಯಾನೆಟ್ ಥರ ಅಂತ ಅಂದ್ಕೊಳ್ಳೋಣ. ಅಲ್ಲಿ ಕ್ಷೀರಸಾಗರ, ಅದು ಕೂಡ ವೈಟ್ ಕಲರ್ದು ಸಮುದ್ರ, ಹಾಲಂದು. ಇಲ್ಲಿ ಕ್ಷೀರ ಅಂದರೆ ಹಾಲು ಅಂತಲೇ ತಗೊಳ್ಳಲ್ಲ, ಬಟ್ ತುಂಬ ವೈಟ್ ಇದು. ಅದ್ರ ಮೇಲೆ ಶೇಷನಾಗನ ಮೇಲೆ ಮಲಗಿರ್ತಾನೆ. ಆ ವಿಷ್ಣುವನ್ನ ಕ್ಷೀರೋದಕ ಶಯ ವಿಷ್ಣು ಅಂತಾರೆ. ಅದೇ ವಿಷ್ಣುವನ್ನ ಆದಿಪುರುಷ ಅಂತಲೂ ಅಂತಾರೆ. ಯಾಕೆಂದರೆ ಅದು ಒಂದು ಕೂಡ ಒಂದು ಅವತಾರ ಅಂತ ಇದರಲ್ಲಿ ವಿಷ್ಣು ಐ ಥಿಂಕ್ ಭಾಗವತ ಪುರಾಣದಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ಭಾಗವತ ಪುರಾಣ ಒಂದು ಸ್ವಲ್ಪ ಬೇರೆ ರೀತಿ ಇದೆ. ನಾವು ವಿಷ್ಣು ಪುರಾಣ ತೊಗೊಂಡ್ರೆ ಇದು ವಿಷ್ಣುವಿನ 3 ಅವತಾರ. ಸೊ ಈ ಕ್ಷೀರೋದಕ ಕ್ಷಯ ವಿಷ್ಣು ಏನು 3ನೇ ಫಾರ್ಮ್ ಇದೆಯಲ್ಲ ವಿಷ್ಣುದು, ಇದು ಈ ನಮ್ಮ ಸೃಷ್ಟಿಯನ್ನು ಮೇಂಟೈನ್ ಮಾಡಬೇಕು. ಸೊ ಈ ಸೃಷ್ಟಿಯಲ್ಲಿ ಎನಿ ಪ್ರಾಬ್ಲಮ್ಸ್ ಅಥವಾ ಎನಿ ರಿಕ್ವೈರ್ಮೆಂಟ್, ಅವತಾರ ರಿಕ್ವೈರ್ಮೆಂಟ್ ಇದ್ದಾಗ ಕ್ಷೀರೋದಕ ಶಯ ವಿಷ್ಣು ಬೇರೆ ಬೇರೆ ಅವತಾರ ತೆಗಿತಾನೆ. ಈ ಕ್ಷೀರೋದಕ ಶಯ ವಿಷ್ಣುವನ್ನ ನಾವು ಮಹಾವಿಷ್ಣು ಅಂತಾನೂ ಕರಿತೀವಿ ಅಲ್ವಾ? ಆಕ್ಚುಲಿ ಮಹಾವಿಷ್ಣು ಮೇನ್ ದೊಡ್ಡ ವಿಷ್ಣು, ಕಾರಣೋದಕ ಶಯ ವಿಷ್ಣು ಮಹಾವಿಷ್ಣು. ಸೊ ನಾನು ಏನು ಸ್ಪೇಸ್ ಅಂತ ಹೇಳಿದ್ನಲ್ಲ, ಸ್ಪೇಸ್ಗೆ ಹೋಲಿಸ್ತೀನಿ. ಅಂದರೆ ಎಷ್ಟೇ ಗ್ಯಾಲಕ್ಸಿಗಳಿರ್ಬೋದು, ಎಷ್ಟೇ ಇದಿರ್ಬೋದು, ಅದನ್ನೆಲ್ಲ ನೀರಿದು ಆ ವಿಷ್ಣು ಮಹಾವಿಷ್ಣು. ಹಂಗೆ ಸದಾಶಿವ, ಶಿವನ ಆ ಫಾರ್ಮ್ ಸದಾಶಿವ. ಹಾಗೆ ಶಕ್ತಿ ಆ ಫಾರ್ಮ್ ಆದಿಶಕ್ತಿ. ಹಾಗೆ. ಸೊ ಇದು ಇವಾಗ ನನಗೂ ಜೊತೆಗೆ ನಮ್ಮ ವೀಕ್ಷಕರು ಏನಿದೆ ಈ ಒಂದು ಟಾಪಿಕ್ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಈಗ ಇದ್ರಲ್ಲಿ ಇನ್ನೊಂದು ಏನ್ ಲಾಸ್ಟ್ ಆಡ್ ಮಾಡ್ಬೇಕು ಅಂದ್ರೆ, ಬ್ರಹ್ಮ ಈ ನಂತರದಲ್ಲಿ ಕ್ರಿಯೇಟ್ ಮಾಡ್ತಾನೆ. ಸೊ ನಾನು ಇದು ಬ್ರಹ್ಮ ಯಾವ ರೀತಿ ಕ್ರಿಯೇಟ್ ಮಾಡ್ದ ಅನ್ನೋ ಟೈಮ್ ಲೈನ್ ಏನು ಅದೆಲ್ಲ ಹೇಳಿದ್ದೀನಿ. ಸೊ ಬ್ರಹ್ಮನ ಕೆಲಸ ಬರೀ ಕ್ರಿಯೇಟ್ ಮಾಡೋದಷ್ಟೇ, ಕಾಪಾಡೋದು ವಿಷ್ಣುವಿನ ಕೆಲಸ. ಸೊ ಇದು ಯಾವ ವಿಷ್ಣು ಅನ್ನೋದು ಈಗ ಗೊತ್ತಾಯ್ತು. ಸೊ ನಮ್ಮ ಸೃಷ್ಟಿಯಲ್ಲಿ ಅವತಾರ ಎತ್ತೋದು ಯಾವ ವಿಷ್ಣು ಅನ್ನೋದನ್ನ ನೀವು ಹೇಳಿದ್ರಿ. ಇವಾಗ ಟೋಟಲ್ ಎಷ್ಟು ಅವತಾರಗಳಿದೆ ಮತ್ತೆ ಇದರ ರೆಫರೆನ್ಸ್ಗಳೆಲ್ಲಿದೆ, ಅಂದ್ರೆ ಎಲ್ಲಿ ನಾವು ಇದನ್ನ ಓದ್ಲಿಕ್ಕೆ ಅಥವಾ ಎಲ್ಲಿ ಉಲ್ಲೇಖ ಇದೆ ಅನ್ನೋದನ್ನ ತಿಳಿಸ್ಕೊಡಿ. ಓಕೆ, ಟೋಟಲ್ ಎಷ್ಟು ಅವತಾರ ಇದೆ ಅಂದಾಗ ನಾನು ಮುಂಚೆನೇ ಹೇಳ್ದಂಗೆ ಅಸಂಖ್ಯ ಅವತಾರಗಳಿದೆ. ಇವನ್ ನಮ್ಮಲ್ಲೂ ಕೂಡ ವಿಷ್ಣು ಮ್ಯಾನಿಫೆಸ್ಟ್ ಆಗ್ತಾನೆ ಅಂತ ಹೇಳ್ಬೋದು. ಬಟ್ ಮೇಜರಾಗಿ ಕೌಂಟಿಗೆ ಬರೋದು 24 ಅವತಾರ ಅಂತ ಒಂದು ಪುರಾಣ, ವಿಷ್ಣು ಪುರಾಣ ಐ ಥಿಂಕ್ ಭಾಗವತ ಪುರಾಣದಲ್ಲಿದೆ. 22 ಒಂದಷ್ಟು ಜನ ಕೌಂಟ್ ಮಾಡ್ತಾರೆ ಐ ಥಿಂಕ್ ವಿಷ್ಣು ಪುರಾಣದಲ್ಲಿ. ಭಗವದ್ಗೀತೆಯಲ್ಲಿ ಒಂದು ನೀವು 10ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕದಿಂದ ಕಂಟಿನ್ಯೂಸ್ ಒಂದು 10-15 ಶ್ಲೋಕ ನೋಡಿದ್ರೆ ಕೃಷ್ಣ ವಿರಾಟ ರೂಪದಲ್ಲಿರ್ತಾನೆ. ಯಾಕಂದರೆ ಭಗವದ್ಗೀತೆ ಇದು ಮಾಡಿದಾಗ ಅಂದರೆ ಮಹಾವಿಷ್ಣುವಾಗಿ ನಾನು ಯಾವ್ಯಾವ ರೀತಿ ಮ್ಯಾನಿಫೆಸ್ಟ್ ಆಗಿದ್ದೀನಿ ಅಂತ ಹೇಳ್ತಾನೆ. ನೀವು ಅಲ್ಲಿ ಓದಿದ್ರು ಬೆಸ್ಟ್ ಭಗವದ್ಗೀತೆ ಓದಿದ್ರೆ ಅವತಾರದ ಬಗ್ಗೆ ನಿಮಗೆ ತುಂಬ ಅರ್ಥ ಆಗುತ್ತೆ. ಸೊ 10ನೇ ಅಧ್ಯಾಯ 20ನೇ ಶ್ಲೋಕದ ನಂತರದಿಂದ ಒಂದು 15 ಶ್ಲೋಕ ಓದ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ಮೇಯ್ನಾಗಿ ನಾವು ಕತೆ ಅಂತ ತೊಗೊಂಡಾಗ ವಿಷ್ಣು ಪುರಾಣ, ಆಮೇಲೆ ಎಲ್ಲ ಪುರಾಣದಲ್ಲೂ ಇದೆ, ಮೋಸ್ಟ್ಲಿ ವಿಷ್ಣು ಪುರಾಣ, ಬ್ರಹ್ಮಾಂಡ ಪುರಾಣ, ಪದ್ಮಪುರಾಣ ಎಲ್ಲ ಪುರಾಣದಲ್ಲೂ ಇರುತ್ತೆ. ಮೇಯ್ನಾಗಿ ನಾವು ವಿಷ್ಣು ಪುರಾಣ ಮತ್ತು ಭಾಗವತ್ ಪುರಾಣ, ಅದು ವಿಷ್ಣು ಮತ್ತು ಕೃಷ್ಣನ ಮೇಲೆ ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ ವಿಷ್ಣು ಪುರಾಣದ ಪ್ರಕಾರ 22 ಅಥವಾ 24 ಅವತಾರ ಅಂತ ಸಿಗುತ್ತೆ. ಮೇಯ್ನಾಗಿ ದಶಾವತಾರ ತುಂಬ ಪಾಪ್ಯುಲರ್. ದಶಾವತಾರ ತುಂಬ ಪಾಪ್ಯುಲರ್. ಅದಲ್ಲದೆ ಇನ್ನು 14 ಅವತಾರಗಳಿದೆ ಅಂತ. 14 ಅಲ್ಲ, ಇನ್ನು ಅಂದರೆ ಪುರಾಣಗಳು ಕಲ್ಪಕ್ಕೆ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಬೇರೆ ಕಲ್ಪದಲ್ಲಿ ಬೇರೆ ಅವತಾರಗಳು ಇರ್ಬೋದು. ಸೊ ನಾನು ಹೇಳಿದ ಇಷ್ಟೇ ಅಂತ ಹೇಳಲ್ಲ, ನಮಗೆ ಪಾಪ್ಯುಲರ್ ಕಥೆಯಲ್ಲಿ ಗೊತ್ತಿರೋದು, ಎಲ್ರಿಗೂ ಗೊತ್ತಿರೋ ದಶಾವತಾರ ತುಂಬ ಪಾಪ್ಯುಲರ್ ಆಗಿರೋದು.
ಪುರಾಣ ಅಥವಾ ಒಂದು ಪುರಾಣ ಇದನ್ನು ನೋಡ್ಕೊಂಡು ಹೋದರೆ 22 ಅಥವಾ 24 ಸಿಗುತ್ತೆ. ಕೆಲವೊಂದು ಇದು ನಾವು ಈಗ ಪೂಜೆ ಮಾಡ್ತಿದ್ರು ಅದನ್ನು ಅವತಾರ ಅಂತ ಇಲ್ಲ, ಬಟ್ ಆ್ಯಕ್ಚುಲಿ ಅದನ್ನು ನಾವು ವಿಷ್ಣುವಿನ ಒಂದು ಇದು ಅಂತ ಫಾರ್ ಎಕ್ಸಾಂಪಲ್ ತಿರುಪತಿ ಶ್ರೀನಿವಾಸ ಮೂರ್ತಿ ಎಲ್ಲೋ ಅವತಾರ ಅಂತ ಎಲ್ಲೂ ಎಕ್ಸ್ಪ್ಲೇನ್ ಮಾಡಿಲ್ಲ, ಬಟ್ ನಾವು ಅದನ್ನು ದೇವ್ರ ಮ್ಯಾನಿಫೆಸ್ಟೇಷನ್ ಅಂತಲೇ ನಾವು ತಿಳ್ಕೊತೀವಿ. ಸೊ ಹಂಗಾಗಿ ಇಷ್ಟೇ ನಂಬರು ಅಂತ ನಾವು ಹೇಳೋಕ್ಕಾಗಲ್ಲ, ಬಟ್ ನಮಗೆ ಸಿಗೋದು ರಿಟರ್ನ್ ಇದರಲ್ಲಿ ಸಿಗೋದು 24 ಸಿಗುತ್ತೆ. ಸೊ ನಮಗೆ ಸಿಕ್ಕಿರೋದು ನಮ್ಮ ಪುರಾಣಗಳನ್ನ ಬೇಸಾಗಿ ನಾವು ತಗೊಂಡ್ರೆ ನಮಗೆ 24 ಅವತಾರಗಳು ಸಿಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಅದರಲ್ಲಿ ದಶಾವತಾರ ಪಾಪ್ಯುಲರ್ ಆಗಿ ಎಲ್ಲರಿಗೂ ಗೊತ್ತಿರೋ ಅಂಥದ್ದು, ಎಲ್ಲರಿಗೂ ತಿಳ್ಕೊಂಡಿರೋ ಅಂಥದ್ದು. ಆದರೆ ಈ ದಶಾವತಾರ ಅದನ್ನ ಎಕ್ಸ್ಪ್ಲೈನ್ ಮಾಡೋದ್ರ ಜೊತೆಗೆ ಆ ದಶಾವತಾರಕ್ಕೆ ಕಾರಣಗಳಿದೆಯಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡಿ. ಅಂದರೆ ಆಲ್ಮೋಸ್ಟು ಪ್ರತಿಯೊಂದು ಕಥೆ ಹೇಳಬೇಕಾಗುತ್ತೆ. ಸೊ ಓಕೆ, ದಶಾವತಾರ ಏನಕ್ಕೆ ಪಾಪ್ಯುಲರು ಅಥವಾ ಅದೇ ಏನಕ್ಕಿದೆ ಅಂದರೆ ಇದೊಂದು ಪರ್ಟಿಕ್ಯುಲರ್ ರೀಸನ್ನು. ಇಲ್ಲಿ ನಾವು ಸೈನ್ಸ್ನ ಒಂದು ಸ್ವಲ್ಪ ನೋಡ್ಬೋದು. ಫಾರ್ ಎಕ್ಸಾಂಪಲ್ ದಶಾವತಾರಗಳು ಯಾವುದು ಅಂತ ನೋಡಿದ್ರೆ ಮೊದಲನೇದು ಮತ್ಸ್ಯಾವತಾರ, ನಂತರ ಕೂರ್ಮ ಅವತಾರ, ನಂತರ ವರಾಹ ಅವತಾರ, ನಂತರ ನರಸಿಂಹ ಅವತಾರ, ಅದರ ನಂತರ ವಾಮನ ಅವತಾರ, ಪರಶುರಾಮ ಅವತಾರ, ರಾಮ ಅವತಾರ, ಕೃಷ್ಣ ಅವತಾರ, ಬುದ್ಧ ಅವತಾರ, ನಂತರ ಕಲ್ಕಿ ಅವತಾರ. ಅದು ಮುಂದೆ ಆಗುವಂಥದ್ದು. ಸೊ ಇದು 10 ನಾನು ಕೇಳಬೇಕಿತ್ತು, ಇದು ಇದೇ ಆರ್ಡರ್ ಅಲ್ಲಿ ಇದೆಯಾ? ಈಗ ನೀವು ಏನು ಹೇಳಿದ್ರೆ ಇದೇ ಆರ್ಡರ್ ಅಲ್ಲಿ ಇದೆಯಾ ಅಂತ. ಸೊ ಈ ಆರ್ಡ್ರಲ್ಲಿ ದಶಾವತಾರ ಅಂತ ಫೇಮಸ್ ಆಗಿದೆ, ಬಟ್ ಆ್ಯಕ್ಚುಲಿ ಪುರಾಣ ನೋಡಿದಾಗ ವಿಷ್ಣುವಿನ ಅವತಾರದ ಟೈಮ್ ಲೈನಲ್ಲಿ ಈ ಆರ್ಡ್ರಲ್ಲಿ ಇಲ್ಲ. ಈ ಆರ್ಡ್ರನ್ನ ಯಾಕೆ ಇಟ್ಟಿದ್ದಾರೆ ಅಂದರೆ ಇದರಲ್ಲಿ ಒಂದು ಸೈನ್ಸ್ ಇದೆ. ನಾವು ನಮ್ಮ ವ್ಯಕ್ತಿ ವಿಕಸನ ಅಥವಾ ಎವಲ್ಯೂಷನ್ ಆಫ್ ಹ್ಯೂಮನ್ ಬೀಯಿಂಗ್ ಅಥವಾ ಜೀವಿಗಳ ಎವಲ್ಯೂಷನ್ ಹೆಂಗಾಯಿತು, ಲೈಫ್ ಎವಲ್ಯೂಷನ್ ಆಫ್ ಲೈಫ್, ಚಾರ್ಲ್ಸ್ ಡಾರ್ವಿನ್ ಥಿಯರಿ. ಚಾರ್ಲ್ಸ್ ಡಾರ್ವಿನ್ ಅನ್ನೋ ಒಬ್ಬ ಸೈಂಟಿಸ್ಟ್ನ ಥಿಯರಿ, ಫೇಮಸ್ ನಾವೆಲ್ಲ ಕಲ್ತಿದ್ದೀವಿ ಚಿಕ್ಕ ವಯಸ್ಸಲ್ಲಿ, ಥಿಯರಿ ಆಫ್ ಎವಲ್ಯೂಷನ್ ಅಂತ. ಹೇಗೆ ಒಂದು ಸಣ್ಣ ಅಮೀಬಾ ಅಥವಾ ಸಿಂಗಲ್ ಸೆಲ್ ಆರ್ಗ್ಯಾನಿಸಮಿಂದ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆದಿದ್ದಾನೆ, ಇವಾಗ ನಾವು ಹೇಗಿದ್ದೀವಿ ಹಾಗೆ ಹೋಮೋಸೇಪಿಯನ್ ಲೆವೆಲ್ಗೆ ಬೆಳೆದಿದ್ದನ್ನು ಅವ್ನು ಥಿಯರಿ ಆಫ್ ಎವಲ್ಯೂಷನಲ್ಲಿ ಎಕ್ಸ್ಪ್ಲೇನ್ ಮಾಡಿದಾನೋ ಅದು ದಶಾವತಾರ ಎಕ್ಸ್ಪ್ಲೇನ್ ಮಾಡುತ್ತೆ. ಹೇಗೆ ಅಂತ ನಾನು ಹೇಳ್ತೀನಿ. ಮೊದಲನೇದು ಮತ್ಸ್ಯಾವತಾರ, ಅದು ಬರೀ ನೀರೊಳಗಿರುತ್ತೆ, ಮೀನು. ನಂತರದ್ದು ಕೂರ್ಮಾವತಾರ, ಅದು ನೀರು ಮತ್ತು ಭೂಮಿ ಮೇಲೂ ಇರುತ್ತೆ, ಆಮೆ. ನಂತರ ವರಾಹ ಅವತಾರ. ವರಾಹ ಅವತಾರ ಇದು ಮ್ಯಾಮಲ್ ಅಂದರೆ ಅದು ಮೊಟ್ಟೆ ಇಡೋದಲ್ಲ, ಮರಿ ಹಾಕೋಂಥದ್ದು. ಆಮೇಲೆ ಭೂಮಿ ಮೇಲೆ ವಾಸಿಸೋದು. ಆಮೇಲೆ ಸೊ ಮೇಯ್ನಾಗಿ ಇದ್ರ ಲೈಫ್ ಥಿಯರಿ ಆಫ್ ಎವಲ್ಯೂಷನಲ್ಲೂ ಹೀಗೆ ಬೆಳೆದಿರೋದು. ಭೂಮಿಯ ನೀರೊಳಗೆ ಒಂದು ಇದು ಹುಟ್ಟಿತು, ಜೀವಿ ಹುಟ್ಟಿತು, ನಂತರ ಅದು ಭೂಮಿ ಮೇಲೆ ಬಂತು, ನಂತರ ಅದು ಮೊಟ್ಟೆ ಇಡ್ತಿದ್ದು ಮ್ಯಾಮಲ್ ಆಗಿ ಕನ್ವರ್ಟ್ ಆಯಿತು. ನೆಕ್ಸ್ಟ್ ಆಮೆ ಮೊಟ್ಟೆ ಇಡುತ್ತೆ. ಸೊ ಮ್ಯಾಮಲ್ ಆಗಿ ಕನ್ವರ್ಟ್ ಅಂದ್ರೆ ವರಾಹ ರೂಪ. ನೆಕ್ಸ್ಟ್ ವರಾಹದಿಂದ ನರಸಿಂಹ ಅವತಾರ. ಸೊ ಅಂದ್ರೆ ಎಲ್ಲಿ ಪ್ರಾಣಿಯಾಗಿದ್ದು ಅರ್ಧ ಮನುಷ್ಯನಾಗಿ ಕನ್ವರ್ಟ್ ಆಗಿದ್ದು, ಅಂದ್ರೆ ಅರ್ಧ ಪ್ರಾಣಿ ಅಂದ್ರೆ ಅರ್ಧ. ಅಲ್ಲೋ ನೋಡಿ, ಮನುಷ್ಯನಾಗಿ ದೇಹ ಇದ್ರು ತಲೆ ಸಿಂಹನ ತಲೆ ಇದೆ. ಅವರು ಬಾಡಿನೇ ಸಿಂಹದ ಮಾಡಿ ತಲೆ ಮನುಷ್ಯನ್ ಮಾಡ್ಬೋದಾಗಿತ್ತು, ಹಂಗ್ ಮಾಡಿಲ್ಲ. ದೇಹ ಮನುಷ್ಯನ್ ಮಾಡಿ ತಲೆ ಸಿಂಹದ್ ಮಾಡಿದ. ಯಾಕೆ ಅಂದ್ರೆ ಯೋಚನೆ ಇನ್ನೂ ಪ್ರಾಣಿಗಳ ತರ ಇತ್ತು, ಬಾಡಿ ಮನುಷ್ಯರ ತರ ಬೆಳೆದಿತ್ತು. ನಮ್ಮ ಬಾಡಿ ಬೆಳೆದಿದ್ರು. ಸೊ ನಾವು ನಮ್ಮ ಹಳೆಯ ನಾವು ಇವತ್ತೇನು ಮನುಷ್ಯರಿದ್ದೀವಿ, ನಮ್ಮ ಹಳೆ ನೋಡಿದ್ರೆ ನಾವು ಚಿಂಪಾಂಜಿಗಳು ಅಥವಾ ಗೊರಿಲ್ಲಾಗಳು ನಾಲ್ಕು ಕಾಲಲ್ಲಿ ನಡೀತಾ ಇದ್ದವ್ರು, ಆಮೇಲೆ 2 ಕಾಲಲ್ಲಿ. ಸೊ ಅದು ವರಾಹದಿಂದ ಇದಕ್ಕಾಯ್ತು. ನಾವು 2 ಕಾಲಕ್ಕೆ ಕನ್ವರ್ಟ್ ಆದ್ಮೇಲೂ ಯೋಚನೆ ಪ್ರಾಣಿಗಳದೇನೆ, ಲೈಕ್ ಚಿಂಪಾಂಜಿ, ಗೊರಿಲ್ಲಾ, ನಾವು ಆ ತರನೇ ಇದ್ದವರು. ನಾವು ಯೋಚನೆ ನಂತರ ಬೆಳೆದಿದ್ದು ಅದೇ, ಅದಕ್ಕೇನೆ ತಲೆ ಇನ್ನೂ ಪ್ರಾಣಿ ತಲೆ. ನರಸಿಂಹ ಅವತಾರದಲ್ಲಿ ತಲೆ ಇನ್ನೂ ಪ್ರಾಣಿ ತಲೆ. ಸೊ ನಂತರದಲ್ಲಿ ವಾಮನ ಅವತಾರ, ಚಿಕ್ಕ ಮಗು ಅಂದ್ರೆ ಯೋಚನೆ ಮಗು ಅಷ್ಟು ಒಂದೊಂದಾಗಿ ವಿಷಯಗಳು ಕಲಿತಾ ಇದೆ, ಒಂದು ಒಟ್ಟು 7 ಅಥವಾ 8 ವರ್ಷದ. ನಂತರ ಪರಶುರಾಮ, ಬಾಲ್ಯಾವಸ್ಥೆ ಅಂತ ಹೇಳ್ಬೋದು. ಬಾಲ್ಯಾವಸ್ಥೆ ಪರಶುರಾಮ. ಈ ವಾಮನ ಅವತಾರದಿಂದ ನಂತರದಲ್ಲಿ
ಮನುಷ್ಯನ ಒಂದು ಲೈಫ್ ಟೈಮಲ್ಲಿ ಹೆಂಗೆ ಎವಾಲ್ವ್ ಆಗ್ತಾನೆ ಅನ್ನೋದು ಹೇಳಿದೆ. ಸೊ ಬಾಲ್ಯ, ನಂತರ ಪರಶುರಾಮ ತಗೊಂಡ್ರೆ ಒಂದು ಯಂಗ್ ಬ್ಲಡ್, ಏನ ತಂದೆ ಹೇಳಿದ್ದನ್ನ ಮಾಡಬೇಕು, ಅವ್ರ ತಂದೆ ಹೇಳಿದ ಮಾತಿಗೆ ಫ್ಯೂರಿಯಸ್, ತನ್ನ ತಂದೆ ಏನ್ ಹೇಳಿದ್ರು ಅದಕ್ಕೆ ತಾಯಿಯ ತಲೆನೇ ಕಡ್ದಿದ್ದು, ಅದು ತೋರಿಸುತ್ತೆ. ಸೊ ನಂತರ ರಾಮ ಅವತಾರ ಇಸ್ ಎ ಫ್ಯಾಮಿಲಿ ಮ್ಯಾನ್. ತನ್ನ ಹೆಂಡತಿಗೋಸ್ಕರ ಲಂಕೆ ತನಕ ಹೋಗಿ ರಾವಣನ ಕೊಂದು ಎಲ್ಲ ನೋಡಿದ್ರೆ, ಆಮೇಲೆ ಜನಕ್ಕೋಸ್ಕರ ಬದುಕ್ತವನು, ಅಂದ್ರೆ ಫ್ಯಾಮಿಲಿ. ಒಂದು ಗೃಹಸ್ಥಾಶ್ರಮದಲ್ಲಿ ಮನುಷ್ಯ ಹೇಗಿರ್ಬೇಕು ಅಂತ. ನಂತರ ಕೃಷ್ಣ ಅವತಾರದಲ್ಲಿ ನೋಡಿ, ಕೃಷ್ಣ ಏನೇ ಮಾಡಿರ್ಬೋದು, ಕೃಷ್ಣನ ಸಾಧನೆ ಲೀಲೆಗಳು ಏನೇ ಇರ್ಬೋದು, ಬಟ್ ಮೇನ್ ಆಗಿ ನಾವು ಕೃಷ್ಣನ ಒಬ್ಬ ಗುರುವಾಗಿ, ಗೈಡ್ ಆಗಿ ಭಗವದ್ಗೀತೆ ಬೋಧಿಸ್ತವಂತರ ನೋಡ್ತೀವಿ. ಸೊ ಮನುಷ್ಯನು ಅಷ್ಟೇ, ಒಂದು ಗೃಹಸ್ಥಾಶ್ರಮದಿಂದ ನೆಕ್ಸ್ಟ್ ತನ್ನ ಮಕ್ಕಳಿಗೆ, ನೆಕ್ಸ್ಟ್ ಜನರೇಷನ್ಗೆ ಒಂದು ದಾರಿ ತೋರಿಸುವಂತ ಕೆಲಸ ಮಾಡ್ತಾನೆ. ಕೃಷ್ಣನಲ್ಲಿ ನೋಡ್ತೀವಿ. ಬುದ್ಧ ಅವತಾರದಲ್ಲಿ ಎಲ್ಲವನ್ನ ಬಿಟ್ಟೋಗೋದು, ಅವತಾರ ಹಾಗೆ ಇದೆ, ಅದು ಕತೆ, ಅದು ಲೈಫ್ ಬುದ್ಧನ ಲೈಫ್ ನೋಡಿದ್ರೆ ಹಾಗೆ ಅನ್ಸುತ್ತೆ. ಸೊ ಅದು ನಮ್ಮ ವಾನಪ್ರಸ್ಥಾಶ್ರಮವನ್ನ ಹೇಳುತ್ತೆ. ಅಂದ್ರೆ ಎಲ್ಲವನ್ನ ಬಿಟ್ಟು ಎಲ್ಲ ಲೈಫ್ ಎಲ್ಲ ಘಟ್ಟವನ್ನ ಮುಗಿಸಿ ಒಂದು ಸನ್ಯಾಸಿ ಜೀವನವನ್ನ ಸನ್ಯಾಸಿ ಅನ್ನೋದಕ್ಕಿಂತ ಸೆಲ್ಫ್ ರಿಯಲೈಸೇಷನ್. ನಂದೆಲ್ಲ ಮುಗೀತು, ನನ್ನ ಕರ್ಮ ಎಲ್ಲ ಕಳೆದಾಯ್ತು, ಈಗ ನಾನು ವೇದಗಳ ಬಗ್ಗೆ ಹೇಳಿದೆ, ಅರಣ್ಯಕನ ರಿಟೈರ್ಮೆಂಟ್ ಲೈಫಲ್ಲಿ ಓದ್ತಾರೆ ಅಂತ. ಸೊ ಅದು ಬುದ್ಧಾವತಾರ ಏನಂದ್ರೆ ಸೆಲ್ಫ್ ರಿಯಲೈಸೇಷನ್ ಹೇಳ್ತಾರೆ. ಆಸೆ ದುಃಖಕ್ಕೆ ಮೂಲ ಅಂತ ಹೇಳೋದು ಇದು ಒನ್ ಆಫ್ ದ ಗ್ರೇಟೆಸ್ಟ್ ರಿಯಲೈಸೇಷನ್. ಇದಕ್ಕಿಂತ ಅಲ್ಟಿಮೇಟ್ ಇನ್ನೇನಿಲ್ಲ. ಸೊ ತನ್ನ ತಾನು ಅರ್ಥಕೊಳ್ಳೋ ಅಂತ ಒಂದು ಏಜ್ ಬರೋದು ಅವಾಗ್ಲೇನೆ. ಅಲ್ಲಿವರೆಗೂ ನಮ್ಮ ಲೈಫು ಚಿಕ್ಕ ವಯಸ್ಸಲ್ಲಿ ಇದ್ ಮಾಡ್ತೀವಿ, ನಂತರ ಇದು ಎಲ್ಲ ಟೈಮಲ್ಲಿ ಓದ್ತೀವಿ, ನಂತರ ಕೆಲಸ, ಕರಿಯರ್, ನಂತರ ಮದುವೆ, ಫ್ಯಾಮಿಲಿ. ಸೊ ರಿಟೈರ್ಡ್ ಆದ್ಮೇಲೆನೆ ಸೆಲ್ಫ್ ರಿಯಲೈಸೇಷನ್ ಅಥವಾ ಈ ತರ ಫಿಲಾಸಫಿ ಬಗ್ಗೆ ಯೋಚನೆ ಮಾಡೋದು. ಅದು ಬುದ್ಧಾವತಾರ ತೋರಿಸುತ್ತೆ. ಸೊ ಕಲ್ಕಿ ಅವತಾರ ಇದು ಫ್ಯೂಚರ್ ಆಗಿರೋದ್ರಿಂದ ಅದು ಏನು ಅಂತ ಈ ಟೈಮ್ ಲೈನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಬಟ್ ಕಲ್ಕಿ ಅವತಾರ ಹೇಗೆ, ಅದು ಕೂಡ ಒಂದು ಕಲಿಯುಗದ ಪರಮ ಪೀಕ್ ಅಲ್ಲಿ ಇದ್ದಾಗ ಕಲಿ ಪುರುಷನ ಎದುರಿಸಕ್ಕೆ ಬರುತ್ತೆ ಅಂತ. ಸೊ ಈ ಕಲ್ಕಿ ಅವತಾರನ ಬಿಯಾಂಡ್ ಎವ್ರಿಥಿಂಗ್ ಇಲ್ಲಿವರೆಗೆ ನಾವ್ ಏನ್ ನೋಡ್ಕೊಂಡ್ ಬಂದಿದೀವಿ, ಇದ್ರ ನಮ್ಮ ಇಮ್ಯಾಜಿನೇಷನ್ ಇದು ಸ್ವಲ್ಪ ಆಚೆಗೆ ಅಂತಾನೆ ಹೇಳ್ಬಹುದು. ನಾನು ಏನ್ ಸ್ಪೆಕ್ಯುಲೇಟ್ ಮಾಡ್ತೀನಿ ಅಂದ್ರೆ, ಇವಾಗ ಇದುವರೆಗೂ ಮನುಷ್ಯನ ಲೈಫ್ ಬಗ್ಗೆ ಆಯ್ತು, ಇದು ಆಫ್ಟರ್ ಡೆತ್ ಅಂದ್ರೆ ಬಿಯಾಂಡ್ ಕಾಸ್ಮಾಲಜಿಯಲ್ಲಿ, ಅಂದ್ರೆ ನಮ್ಮ ಬಿಯಾಂಡ್ ಚಿಂತನೆಗಳಲ್ಲಿ ಕಲ್ಕಿ ಅವತಾರ ಬರುತ್ತೆ. ಇಟ್ಸ್ ಬಿಯಾಂಡ್ ನಮ್ಮ ಲೈಫ್ ಇಂದ ಆಚೆಗೆ ಏನೋ ಒಂದು ಸ್ಪೆಷಲ್ ಇದಿರಬಹುದು. ಇದಕ್ಕೆ ನಾವು ಪ್ಯಾರಲಲ್ಗೆ ನಾವು ಇದು ಮಾಡಿದ್ರೆ, ನಾವು ಏನ್ ಥಿಯರಿ ಆಫ್ ಎವಲ್ಯೂಷನ್ಗೂ ದಶಾವತಾರಕ್ಕೂ ಪ್ಯಾರಲಲ್ ಹೇಳ್ತಾ ಇದ್ದೀನಿ. ಅಲ್ಲಿ ಕಲ್ಕಿ ಅವತಾರ ನಮ್ ಬಿಯಾಂಡ್ ನಮ್ ಥಿಂಕಿಂಗ್, ಲೈಕ್ ಅದು ಈಗೇನು AI ಇದೆ, ರೊಬೋಟಿಕ್ಸ್ ಇದೆ. ಮುಂಚೆ ವಾರ್ ಅಂತಂದ್ರೆ ಇಬ್ರು ಎದುರು ಬದ್ರಾಗ ನಿಲ್ತಿದ್ರು. ಈಗ ಮೊನ್ನೆ ಪಾಕಿಸ್ತಾನ ವಾರಲ್ಲಿ ಅವ್ರು ಅಲ್ಲಿದ್ದಾರೆ, ನಾವೆಲ್ಲಿದ್ದೀವಿ, ಒಂದು ವಾರ್ ನಡೀತು. ಸೊ ಬಿಯಾಂಡ್ ನಮ್ ಥಿಂಕಿಂಗ್ ಹೋದಾಗ, ಈಗ ವಾರ್ಫೇರ್ ಅಲ್ಲಿ ಇಂಟರ್ನೆಟ್ ಸೈಬರ್ ಹ್ಯಾಕ್ ಮಾಡೋದು ಅದೆಲ್ಲ ಇದೆ. ಸೊ ಆ ಲೆವೆಲ್ ಅಲ್ಲಿ ಕಲ್ಕಿ ಅವತಾರ ಬರ್ಬೋದು, ಅದನ್ನು ಮೀರಿದ್ದು ಇರ್ಬೋದು. ಸೊ ಈ ಕಾರಣಕ್ಕೆ ದಶಾವತಾರನ ಜಾಸ್ತಿ ಪಾಪ್ಯುಲರ್ ಮಾಡಿದೀವಿ. ಏನಂದ್ರೆ ನಮ್ಮ ಥಿಯರಿ ಆಫ್ ಎವಲ್ಯೂಷನ್, ನಮ್ಮ ಲೈಫ್ ಹೇಗೆ ಬೆಳೀತು ಅನ್ನೋದು ಈ ದಶಾವತಾರದಲ್ಲಿ ಇದೆ ಅನ್ನೋ ಕಾರಣಕ್ಕೆ ನಾವು ದಶಾವತಾರ ತುಂಬಾ ಪಾಪ್ಯುಲರ್ ಆಗಿದೆ. ನಾವು ಹಿಂದೆ ರಾಮನ ಬಗ್ಗೆ ಮಾತಾಡಿದಾಗ ನೀವು ಒಂದು ಮೆನ್ಷನ್ ಮಾಡಿದ್ರಿ, ಶ್ರೀಕೃಷ್ಣ ಸಂಪೂರ್ಣ ಅವತಾರ ಮತ್ತೆ ಬೇರೆ ಯಾವುದು ಸಂಪೂರ್ಣ ಅವತಾರ ಅಲ್ಲ ಅಂತ ಹೇಳಿದ್ರಿ. ಅವತಾರದಲ್ಲೂ ವಿಧಗಳಿದೆ ಅನ್ನೋದನ್ನ, ವಿಧಗಳು ಅಂದ್ರೆ ಈಗ ಆ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ, ಅಂದ್ರೆ ಆ ಟೈಮಲ್ಲಿ ಯಾವ ಥರ ಮ್ಯಾನಿಫೆಸ್ಟ್ ಆಗಬೇಕು ಅನ್ನೋದ್ರ ಮೇಲೆ. ಮತ್ಸ್ಯಾವತಾರ ಅದು ಮೀನಾಗಿ ಬರೋ ಅಗತ್ಯ ಇತ್ತು, ಹಾಗಾಗಿ ಅದು ಮೀನಾಗಿ ಬಂದಿದ್ದು. ನೆಕ್ಸ್ಟ್ ಕೂರ್ಮಾವತಾರದಲ್ಲಿ ಆಮೆ ರೀತಿ ಬರೋ ಅಗತ್ಯ ಇತ್ತು. ಕತೆಗಳನ್ನು ಓದಿದ್ರೆ ಅದೇ. ಹಾಗೆಯೇ ರಾಮ ಒಬ್ಬ ಪರಿಪೂರ್ಣ ಮನುಷ್ಯ ಜೀವಿಯಾಗಿ ಹುಟ್ಟೋ ಅಗತ್ಯ ಇತ್ತು. ಹಾಗೆ ಯಾವುದೇ
ವಿಷ್ಣುವಿನ ಶಕ್ತಿಗಳಿಲ್ದಲೆ ಒಬ್ಬ ಮನುಷ್ಯನಾಗಿ ಹುಟ್ಟಿ ಕೃಷ್ಣ ಮನುಷ್ಯನಾಗಿ ಹುಟ್ಟಿದ್ರೂ ತಾನು ವಿಷ್ಣು ಅಂತ ಗೊತ್ತಿದ್ದು ವಿಷ್ಣುವಿನ ತರಹವೇ ಶಕ್ತಿಗಳನ್ನು ಇಟ್ಕೊಂಡು ಚಕ್ರ ಮತ್ತು ತನ್ನ ಶಂಖ ಚಕ್ರಗಳನ್ನು ಇಟ್ಕೊಂಡು ಇದ್ದಿದ್ದು. ಸೊ ಇದನ್ನು ಪೂರ್ಣಾವತಾರ ಅಂತಾರೆ. ಸೊ ಅಂದರೆ ಆ ಟೈಮಲ್ಲಿ ಕೃಷ್ಣನಿಗೆ ಆ ರೀತಿ ಮ್ಯಾನಿಫೆಸ್ಟ್ ಮಾಡೋ ಅಗತ್ಯತೆ ಇತ್ತು. ಸೊ ಕೃಷ್ಣನದು ಪೂರ್ಣಾವತಾರ, ರಾಮನು ಪೂರ್ಣಾವತಾರನೇ. ಬಟ್ ಅದೇ ತಾನು ವಿಷ್ಣು ಅಂತ ಗೊತ್ತಿರಲಿಲ್ಲ ರಾಮನಿಗೆ. ಸೊ ಇನ್ನು ಕೆಲವು ಕಡೆ ಪರಶುರಾಮ ಹುಟ್ಟಿದಾಗ ವಿಷ್ಣು ಅವತಾರ ಅಲ್ಲ, ವಿಷ್ಣು ಪರಶುರಾಮರಾಗಿ ಹುಟ್ಟಿಲ್ಲ. ಪರಶುರಾಮರ ಹೆಸರು ರಾಮ ಅಂತಾನೆ, ನಂತರ ಅವರು ಪರಶು ಅಥವಾ ಕೊಡಲಿ ಸಿಕ್ಕಿದ್ರಿಂದ ಅವ್ರನ್ನ ಪರಶುರಾಮ ಅಂತಾರೆ. ಸೊ ಯಾವಾಗ ಅವ್ರ ಕಥೆಯಲ್ಲಿ ಒಂದು ಟೈಮಲ್ಲಿ ಇವರಿಗೆ ಅವತಾರ ಕೊಡಬೇಕು ಅಂತಂದಾಗ ವಿಷ್ಣು ತನ್ನ ಶಕ್ತಿಯನ್ನು ಅವರಲ್ಲಿ ಆವೇಶ ಮಾಡ್ತಾನೆ. ವಿಷ್ಣುವಿನ ಶಕ್ತಿ ಪರಶುರಾಮರಲ್ಲಿ ಆವೇಶ ಬರುತ್ತೆ. ಆಗ ಅವರು ಅದನ್ನು ಶಕ್ತ್ಯಾವೇಶ ಅವತಾರ ಅಂತಾರೆ. ವಿಷ್ಣುವಿನ ಶಕ್ತಿ ಪರಶುರಾಮಲ್ಲಿ ಬಂತು, ಆವಾಗ ಅವರು ಅವತಾರವಾಗಿ ಬದಲಾಗ್ತಾರೆ. ಸೊ ಹೀಗೆ ಒಂದು 3-4 ವಿಧ ಇದೆ. ಕೆಲವೊಂದು ಅಂಶಾವತಾರ ಅಂತಾರೆ, ಅಂದರೆ ಅವ್ರು ಪೂರ್ಣ ಅವತಾರ ಅಲ್ಲ, ಯಾವುದೋ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ವಿಷ್ಣುವಿನ ಶಕ್ತಿ ಅವ್ರ ಮೈ ಮೇಲೆ ಬರುತ್ತೆ, ಅದು ಶಕ್ತ್ಯಾವೇಶ ಅವತಾರ. ಅವು ಒಂದು ಬೇರೆ ಟೈಮಲ್ಲೆಲ್ಲ ಇದೇ ಇರುತ್ತೆ. ಸ್ಪೆಸಿಫಿಕ್ ಇದಕ್ಕೋಸ್ಕರ ಒಂದು ಅವತಾರ ಇದೆ, ದತ್ತಾತ್ರೇಯ ಅಂತ. ಅದು ವಿಷ್ಣುವಿನ ಅವತಾರನೇ. ಬಟ್ ಅವ್ರ ತಾಯಿ ಕೇಳ್ಕೊತಾರೆ, ನೀವು ನಮ್ಮ ಮಗನಾಗಿ ಹುಟ್ಟಬೇಕು ಅಂತ. ಅದು ಕತೆ ಬಂದಾಗ ಫುಲ್ ಡೀಟೇಲ್ ಕತೆ ಹೇಳ್ತೀನಿ. ಸೊ ಹಾಗಾಗಿ ದತ್ತಾತ್ರೇಯ ಅವ್ರನ್ನ ಅಂಶ ಅವತಾರ. ಕೆಲವೊಂದು ಈಗ ಶಿವನ ವಿಷಯದಲ್ಲೂ ಹನುಮಂತ, ಅಶ್ವತ್ಥಾಮ ಇವರೆಲ್ಲ ಅಂಶ ಅವತಾರ. ಶಿವನ ಅಂಶ ಇದೆ, ಪೂರ್ಣ ಅವತಾರ ಅಲ್ಲ. ದತ್ತಾತ್ರೇಯನು ಅವತಾರನೇ. ಅಂಶಾವತಾರಗಳಲ್ಲಿ ಕೆಲವೊಂದು ಪೃಥು, ರಿಷಭ, ಕಪಿಲ ಮುನಿ ಇದೆಲ್ಲ ಬರುತ್ತೆ. ನಾರದರು ಕೂಡ ಇದೆ. ಹೀಗೆ ಹಲವಾರು ಅವತಾರ, 24 ಅವತಾರಗಳಲ್ಲಿ ಕೆಲವೊಂದು ಅಂಶಾವತಾರ ಇದೆ, ಕೆಲವೊಂದು ಪೂರ್ಣ ಅವತಾರ ಇದೆ, ಕೆಲವೊಂದು ಶಕ್ತ್ಯಾವೇಶ ಅವತಾರ ಅಂತಿದೆ. ಈ ಥರ ಬೇರೆ ಬೇರೆ ವಿಧಗಳಿದೆ. ಸೊ ಇದು ಬೇರೆ ಬೇರೆ ವಿಧದ ಅವತಾರಗಳು. ಸೊ ನೀವು ಬೇಸಿಕಲಿ ಹೇಳ್ತಾ ಇರೋದು ಹೇಗೆ ಅಂತಂದ್ರೆ, ಎಲ್ಲಿ ಯಾವ ರೀತಿ ಅವಶ್ಯಕತೆ ಇರುತ್ತೆ ಆ ರೀತಿ ವಿಷ್ಣುವಿನ ಬರುವಿಕೆ ಏನಿದೆ ಅದನ್ನ ಆ ಅವತಾರಗಳ ಅಂದ್ರೆ ಡಿವೈಡ್ ಮಾಡಿದ್ವಿ. ಆತರ ನಾವು ಡಿವೈಡ್ ಅಂತೇನಿಲ್ಲ. ಕೆಲವೊಂದು ಈಗ ಪರಶುರಾಮರನ್ನ ಅವ್ರು ಹುಟ್ಟಿದಾಗ ವಿಷ್ಣು ಆಗಿರ್ಲಿಲ್ಲ, ನಂತರವಾಗಿ ಅವರು ಕೂಡ ಅವತಾರನೇ. ಬಟ್ ಅವ್ರು ಆ ರೀತಿ ಮ್ಯಾನಿಫೆಸ್ಟ್ ಆಗಿದ್ದು ಅಂತ ಹೇಳ್ತಾರೆ, ಅದಷ್ಟೇ. ಡಿವಿಷನ್ ಏನಂತಿಲ್ಲ, ಜಸ್ಟ್ ಅದೊಂದು ಪದ, ಒಂದು 3-4 ರೀತಿಯಲ್ಲಿದೆ. ಈಗ ಹನುಮಂತನ ಅವತಾರ ಏನಲ್ಲ, ಸಪ್ರೇಟ್ ಅನ್ನೋಕ್ಕಾಗಲ್ಲ, ಅದು ಶಿವನ ಅವತಾರನೇ. ಏನಂದರೆ ಶಿವನ ಅಂಶ ಅವತಾರ, ಪರಿಪೂರ್ಣ ಶಿವ ಬರಲಿಲ್ಲ, ಶಿವನ ಒಂದು ಅಂಶ. ಹಾಗೆ ಶಿವನ ಅವತಾರಗಳಲ್ಲಿ ರುದ್ರ, ಭೈರವ, ಆಮೇಲೆ ವೀರಭದ್ರ, ಜುಟ್ಟಿಂದ ವೀರಭದ್ರ ಶಿವನ ಒಂದು ಅಂಶ, ಪರಿಪೂರ್ಣ ಶಿವ ಅಲ್ಲ. ಸೊ ಹಾಗೆ ಪೂರ್ಣಾವತಾರ, ಅಂಶಾವತಾರ, ಶಕ್ತ್ಯಾವೇಶ ಅವತಾರ ಅಂತ ಬೇರೆ ಬೇರೆ ಅದಕ್ಕೆ ಒಂದು ಹೆಸರುಗಳನ್ನು ಕೊಟ್ಕೊಂಡಿರೋದು. ಸೊ ಇಲ್ಲಿವರೆಗೂ ಅವತಾರದ ಬಗ್ಗೆ, ಅವತಾರದಲ್ಲಿ ವಿಷ್ಣುವಿನ ಅವತಾರಗಳು ಯಾವ್ಯಾವುದು, ಪಾಪ್ಯುಲರ್ ಆಗಿ ನಮಗೆ ಗೊತ್ತಿರೋ ದಶಾವತಾರ ಅಲ್ಲದೇ ಬೇರೆ ಅವತಾರಗಳು ಇದೆ ಅನ್ನೋದನ್ನೆಲ್ಲ ನಾವಿವತ್ತು ತಿಳ್ಕೊಂಡ್ವಿ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಪಾಡ್ಕಾಸ್ಟ್ನ ನಾವು ಮುಗಿಸ್ತಾ ಇದ್ದೀವಿ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ವಿಷ್ಣುವಿನ ದಶಾವತಾರದ ಬಗ್ಗೆ